ನಮಸ್ಕಾರ ಸಿನಿಮಾ ಸಂತೆ ಫ್ಯಾಮಿಲಿ. KGF 2 ರಿಲೀಸ್ ಆಗಿ ಇಷ್ಟು ವರ್ಷ ಆದರೂ ಯಶ್ ಅವರ ನೆಕ್ಸ್ಟ್ ಸಿನಿಮಾ ಬಗ್ಗೆ ಇರುವ ಕ್ರೇಜ್ ಮಾತ್ರ ಕಮ್ಮಿಯಾಗಿಲ್ಲ. ಆಕ್ಚುಲಿ ಇವತ್ತು ಬಂದ ಟಾಕ್ಸಿಕ್ ಅಪ್ಡೇಟ್ ನೋಡಿದ್ಮೇಲೆ ಒಂದು ಕ್ವೆಶ್ಚನ್ ಎಲ್ಲರ ತಲೆಯಲ್ಲಿ ಬರುತ್ತೆ. ಈ ಸಿನಿಮಾ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ಬಾಕ್ಸ್ ಆಫೀಸ್ ಬ್ಲಾಸ್ಟ್ ಮಾಡುತ್ತಾ? ನೋಡಿ, ಕೆಲವು ಸಿನಿಮಾಗಳು ಟೀಸರ್ ಇಂದ ಹೈಪ್ ಕ್ರಿಯೇಟ್ ಮಾಡುತ್ತೆ, ಕೆಲವು ಟ್ರೇಲರ್ ಇಂದ ಹೈಪ್ ಬಿಲ್ಡ್ ಮಾಡುತ್ತೆ. ಆದರೆ ಕೆಲವು ಸಿನಿಮಾಗಳು ಒಂದು ಪೋಸ್ಟರ್ ಅಥವಾ ಒಂದು ಸ್ಮಾಲ್ ಗ್ಲಿಮ್ಸ್ ಇಂದಲೇ ಸೋಷಿಯಲ್ ಮೀಡಿಯಾ ಫುಲ್ ಟ್ರೆಂಡ್ ಆಗ್ಬಿಡ್ತವೆ. ಟಾಕ್ಸಿಕ್ ಈಗ ಆ ಕೆಟಗರಿಗೆ ಸೇರಿದೆ. ಹಾಗಾದ್ರೆ ಇವತ್ತು ಬಂದ ಅಪ್ಡೇಟ್ನಲ್ಲಿ ಏನ್ ಸ್ಪೆಷಲ್ ಇದೆ? ಯಾಕೆ ಆಡಿಯನ್ಸ್ ಇಷ್ಟು ಎಕ್ಸೈಟ್ ಆಗಿದ್ದಾರೆ? ಬನ್ನಿ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಯಶ್ ಅವರನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡಿ ಬಹಳ ಟೈಮ್ ಆಗಿದೆ. KGF 2 ನಂತರ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಏನು ಅಂತ ಫ್ಯಾನ್ಸ್ ಕಾಯ್ತಾ ಇದ್ರು. ಆ ವೈಟಿಂಗ್ಗೆ ಆನ್ಸರ್ ಆಗಿ ಬಂದ ಸಿನಿಮಾ ಟಾಕ್ಸಿಕ್. ಈಗ ರಿಲೀಸ್ ಆಗಿರುವ ವಿಜುವಲ್ಸ್ ನೋಡಿದ್ರೆ ಇದು ನಾರ್ಮಲ್ ಕಮರ್ಷಿಯಲ್ ಸಿನಿಮಾ ತರ ಕಾಣಲ್ಲ. ಪ್ರೆಸೆಂಟೇಷನ್, ಕ್ಯಾಮೆರಾ ವರ್ಕ್, ಬ್ಯಾಕ್ಗ್ರೌಂಡ್ ಸೆಟಪ್ ಎಲ್ಲವೂ ಇಂಟರ್ನ್ಯಾಷನಲ್ ಲೆವೆಲ್ ಫೀಲ್ ಕೊಡುತ್ತೆ. ಒಂದು ಫ್ರೇಮ್ ನೋಡಿದ್ರೂ ಮೇಕರ್ಸ್ ಕ್ವಾಲಿಟಿ ಮೇಲೆ ಎಷ್ಟು ಫೋಕಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ಬಹಳ ಸ್ಟ್ರಾಂಗ್ ಫೀಮೇಲ್ ಕ್ಯಾರೆಕ್ಟರ್ಸ್ ಇರಬಹುದು ಅನ್ನೋ ಫೀಲ್ ಬರುತ್ತೆ. ಸ್ಕ್ರೀನ್ ಮೇಲೆ ಅವರನ್ನು ಪ್ರೆಸೆಂಟ್ ಮಾಡಿರುವ ರೀತಿ ನೋಡಿದ್ರೆ ಇದು ಹೀರೋ ಸೆಂಟ್ರಿಕ್ ಸಿನಿಮಾ ಮಾತ್ರ ಅಲ್ಲ ಅನ್ಸುತ್ತೆ. ಪ್ರತಿ ಕ್ಯಾರೆಕ್ಟರ್ಗೂ ಇಂಪಾರ್ಟೆನ್ಸ್ ಇರಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಆಗಿದೆ. ಅದಕ್ಕೆ ಆಡಿಯನ್ಸ್ ಕ್ಯೂರಿಯಾಸಿಟಿ ಇನ್ನೂ ಜಾಸ್ತಿ ಆಗ್ತಾ ಇದೆ. ಇನ್ನು ಪ್ರೊಡಕ್ಷನ್ ವ್ಯಾಲ್ಯೂ ಬಗ್ಗೆ ಹೇಳಬೇಕಂದ್ರೆ ಆನೆಸ್ಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸುವ ಸ್ಕೇಲ್ ತುಂಬಾ ರಿಚ್ ಆಗಿದೆ. ಲೊಕೇಶನ್ಸ್, ಲೈಟಿಂಗ್, ಕಾಸ್ಟ್ಯೂಮ್ ಡಿಸೈನ್, ಆಕ್ಷನ್ ಸೆಟಪ್ ಎಲ್ಲವೂ ಪ್ರೀಮಿಯಂ ಫೀಲ್ ಕೊಡುತ್ತೆ. ಇಂಡಿಯನ್ ಸಿನಿಮಾ ಲೆವೆಲಲ್ಲಿ ನೋಡಿದಾಗ ಈ ಸಿನಿಮಾ ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇರ್ಬೋದು ಅನ್ನೋ ಫಸ್ಟ್ ಇಂಪ್ರೆಷನ್ ಸಿಗುತ್ತೆ. ಈಗ ಬಿಗ್ಗೆಸ್ಟ್ ಟಾಪಿಕ್ ಅಂದರೆ ಹೈಪ್. ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಟಾಕ್ಸಿಕ್ ಅಪ್ಡೇಟ್ಸು, ಮೂವಿ ಗ್ರೂಪ್ಸ್ ಓಪನ್ ಮಾಡಿದ್ರೆ ಟಾಕ್ಸಿಕ್ ಡಿಸ್ಕಷನ್ಸು, ಕಮೆಂಟ್ ಸೆಕ್ಷನ್ಸ್ ನೋಡಿದ್ರೆ ಟಾಕ್ಸಿಕ್ ಎಕ್ಸ್ಪೆಕ್ಟೇಷನ್ಸು. ರಿಲೀಸ್ಗೆ ಇನ್ನೂ ಟೈಮ್ ಇದ್ದರೂ ಜನರು ಪ್ರತಿ ಅಪ್ಡೇಟ್ಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇದೇ ಒಂದು ಸಿನಿಮಾ ಮೇಲೆ ಇರೋ ಜೆನ್ಯೂನ್ ಎಕ್ಸೈಟ್ಮೆಂಟ್ ಅನ್ನು ತೋರಿಸುತ್ತೆ. ಆದರೆ ಒಂದು ಇಂಪಾರ್ಟೆಂಟ್ ಪಾಯಿಂಟು, ಹೈಪ್ ಇದ್ದರೆ ಮಾತ್ರ ಸಿನಿಮಾ ಹಿಟ್ ಆಗಲ್ಲ. ಫೈನಲ್ ರಿಸಲ್ಟ್ ಡಿಪೆಂಡ್ ಆಗೋದು ಸ್ಟೋರಿ, ಸ್ಕ್ರೀನ್ ಪ್ಲೇ ಮತ್ತು ಎಕ್ಸಿಕ್ಯೂಷನ್ ಮೇಲೆ. ಆದರೆ ರಿಲೀಸ್ಗೂ ಮುಂಚೆ ಇಷ್ಟು ಅಟೆನ್ಷನ್ ಜನರೇಟ್ ಮಾಡೋದು ಈಸಿ ಅಲ್ಲ. ಆ ಮ್ಯಾಟರ್ನಲ್ಲಿ ಟಾಕ್ಸಿಕ್ ಈಗಾಗಲೇ ಸಕ್ಸಸ್ ಆಗಿದೆ. ಇನ್ನು ಟೀಸರು, ಟ್ರೈಲರು ಮತ್ತು ಪ್ರಮೋಷನ್ ಸ್ಟಾರ್ಟ್ ಆದಮೇಲೆ ಹೈಪ್ ಇನ್ನೂ ಡಬಲ್ ಆಗೋ ಚಾನ್ಸ್ ಇದೆ. ಪರ್ಟಿಕ್ಯುಲರ್ಲಿ ಹಿಂದಿ ಮಾರ್ಕೆಟ್ ಮತ್ತು ಓವರ್ಸೀಸ್ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿರುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಶ್ ಅವರಿಗೆ ಇಂಡಿಯಾ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಲೆವೆಲ್ ಫ್ಯಾನ್ ಫಾಲೋಯಿಂಗ್ ಇದೆ. ಅದಕ್ಕೆ ಈ ಸಿನಿಮಾ ವರ್ಲ್ಡ್ ವೈಡ್ ಲೆವೆಲ್ನಲ್ಲಿ ಸ್ಟ್ರಾಂಗ್ ಓಪನಿಂಗ್ ತೆಗೆದುಕೊಳ್ಬೋದು ಅಂತ ಹಲವರು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಓವರಾಲ್ ಹೇಳಬೇಕಂದ್ರೆ ಟಾಕ್ಸಿಕ್ ಸದ್ಯಕ್ಕೆ ಇಂಡಿಯನ್ ಸಿನಿಮಾದಲ್ಲಿ ಮೋಸ್ಟ್ ಅವೈಟೆಡ್ ಪ್ರಾಜೆಕ್ಟ್ಸ್ಗಳಲ್ಲಿ ಒಂದು. ಯಶ್ ಅವರ ಕಮ್ಬ್ಯಾಕ್, ಸ್ಟೈಲಿಶ್ ಪ್ರೆಸೆಂಟೇಷನ್, ಮಿಸ್ಟೀರಿಯಸ್ ವರ್ಲ್ಡ್ ಮತ್ತು ಹೈ ಪ್ರೊಡಕ್ಷನ್ ವ್ಯಾಲ್ಯೂ ಇವೆಲ್ಲ ಸೇರಿ ಆಡಿಯನ್ಸ್ ಎಕ್ಸ್ಪೆಕ್ಟೇಷನ್ಸ್ ಅನ್ನು ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗಿವೆ. ಹಾಗಾದರೆ ನಿಮ್ಮ ಒಪಿನಿಯನ್ ಏನು? ಟಾಕ್ಸಿಕ್ ಬಾಕ್ಸ್ ಆಫೀಸ್ನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಮಾಡುತ್ತಾ ಅಥವಾ ಎಕ್ಸ್ಪೆಕ್ಟೇಷನ್ಸ್ ತುಂಬ ಹೈ ಆಗಿವೆ ಅಂತ ಅನ್ಸುತ್ತಾ? ನಿಮ್ಮ ಥಾಟ್ಸ್ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಿನಿಮಾ ಸಂತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಸಿಗ್ತೀನಿ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ. ಅಂಟಿಲ್ ದೆನ್, ಟೇಕ್ ಕೇರ್. ಜೈ ಸಿನಿಮಾ.